ಕಾಫಿನಾಡಲ್ಲಿ ಕೆಎಫ್ಡಿ ಸೋಂಕಿಗೆ ಮತ್ತೊಂದು ಬಲಿ. ಕೂಲಿ ಕಾರ್ಮಿಕ ಮಹಿಳೆ 43 ವರ್ಷದ ಕೊಟ್ರಮ್ಮ ಮಂಗನ ಕಾಯಿಲೆಗೆ ಸಾವನ್ನಪ್ಪಿದ್ದಾರೆ. ಕೊಪ್ಪ ತಾಲೂಕಿನ ನುಗ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಗನ್ ಎಸ್ಟೇಟ್ ಮಹಿಳೆ ಜ್ವರ, ಸುಸ್ತು, ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಮಹಿಳೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದರು. ಕಳೆದ ಸೋಮವಾರ ಮಹಿಳೆಯ ರಕ್ತದ ಮಾದರಿ ಸಂಗ್ರಹಿಸಿದ್ದ ವೈದ್ಯರು ಎಸ್ಟೇಟಿಗೆ ಸೌದೆ ತರಲು ಹೋದಾಗ ಸೋಂಕು ಸೋಕಿರೋ ಸಾಧ್ಯತೆ. ಕೊಪ್ಪ ಹಾಗೂ ಎನ್ಆರ್ಪುರದಲ್ಲಿ ಮತ್ತೆ 6 ಮಂದಿಗೆ ಸೋಕಿದ ಸೋಂಕು. ತೊಂದರೆ ಇಲ್ಲದ ಇದ್ದೀರಾ ನೋಡಿ ಸರ್. ಬೇರೆ ಏನು ಸಮಸ್ಯೆ ಏನಿಲ್ಲ ಈಗ ಆರಾಮಿದೆ. ಬೇರೆ ವಾರ್ಡ್ ಒಂಚೂರು ಕವರ್ ಮಾಡಿರಿ. ಹಾಂ ಸರ್,